ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಭಾರಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಯೊಂದು ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಅವರ ಬಣಕ್ಕೆ ಭಾರಿ ದೊಡ್ಡ ಕಂಟಕ ತರಬಲ್ಲ ಸುದ್ದಿಯೊಂದು ಸ್ವತಃ ಬಿಜೆಪಿ ವಲಯದಿಂದಲೇ ಕೇಳಿ ಬರುತ್ತಿದೆ. ರಾಜ್ಯ ಬಿಜೆಪಿಯ ಮೇಲೆ ಸಂಪೂರ್ಣ ಹಿಡಿತ ಮತ್ತು ಅಧಿಕಾರ ಸಾಧಿಸಲು ಹೊರಟಿರುವ ವಿಜೇಂದ್ರ ಅವರಿಗೆ ನಡುಕ ಹುಟ್ಟಿಸುವಂತಹ ಬೆಳವಣಿಗೆಗಳು ತೆರೆಮರೆಯಲ್ಲಿ ನಡೆಯುತ್ತಿವೆ. ಅದೇನಪ್ಪಾ ಅಂದರೆ, ಈ ಹಿಂದೆ ತಮ್ಮ ಖಡಕ್ ಹೇಳಿಕೆಗಳಿಂದಾಗಿ ಪಕ್ಷದಿಂದ ಉಚ್ಚಾಟನೆಯಾಗಿದ್ದ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವ ಮಾತುಕತೆಗಳು ಅಂತಿಮ ಹಂತಕ್ಕೆ ತಲುಪಿವೆ. ಅಷ್ಟೇ ಅಲ್ಲದೆ ಯತ್ನಾಳ್ ಅವರ ಜೊತೆ ಮತ್ತೊಬ್ಬ ಹಿರಿಯ ನಾಯಕ KS ಈಶ್ವರಪ್ಪ ಅವರೂ ಕೂಡ ಬಿಜೆಪಿಗೆ ವಾಪಸ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ. ಹಾಗಾದರೆ ಈ ಇಬ್ಬರು ನಾಯಕರನ್ನು ಮರಳಿ ಕರೆತರುತ್ತಿರುವ ಆ ರಹಸ್ಯ ಸೂತ್ರಧಾರ ಯಾರು? ಇವರು ವಾಪಸ್ ಬಂದರೆ ಅಪ್ಪ ಮಕ್ಕಳ ಸಾಮ್ರಾಜ್ಯಕ್ಕೆ ನಿಜವಾಗಿಯೂ ಕಂಟಕ ಎದುರಾಗುತ್ತಾ? ಈ ಕುರಿತಾಗಿರುವ ಇಡೀ ರಾಜಕೀಯ ಲೆಕ್ಕಾಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬಿಡಿಸಿ ಹೇಳಲಿದ್ದೇವೆ. ಹೀಗಾಗಿ ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಯತ್ನಾಳ್ ಅವರ ಎಂಟ್ರಿ ವಿಜೇಂದ್ರ ಅವರಿಗೆ ಎಷ್ಟು ದೊಡ್ಡ ಟೆನ್ಷನ್ ಕೊಟ್ಟಿದೆ ಅನ್ನೋದಕ್ಕೆ ಇತ್ತೀಚಿನ ಬಿಡದಿ ಟೌನ್ಶಿಪ್ ವಿವಾದವೇ ಸಾಕ್ಷಿ. ಕಳೆದ 1.5 ತಿಂಗಳಿಂದ JDS ಪಕ್ಷದವರು ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ರೈತರ ಜೊತೆ ನಿಂತು ಭಾರಿ ದೊಡ್ಡ ಹೋರಾಟ ಮಾಡುತ್ತಿದ್ದರು. ಆದರೆ ಈ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಲಿ ಅಥವಾ ಅವರ ಆಪ್ತ ಶಾಸಕರ ತಂಡವಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ದರು. ಆದರೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಬಿಡದಿ ರೈತರ ಹೋರಾಟದ ಜಾಗಕ್ಕೆ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿ ಅದರ ಮುಂದಾಳತ್ವ ವಹಿಸಿಕೊಳ್ಳಲು ಶುರು ಮಾಡಿದರು, ಆಗ ವಿಜೇಂದ್ರ ಅವರ ಪಾಳೆಯದಲ್ಲಿ ತಲ್ಲಣ ಶುರುವಾಯಿತು. ಯತ್ನಾಳ್ ಅವರ ಈ ನಡೆ ವಿಜೇಂದ್ರ ಅವರಿಗೆ ದೊಡ್ಡ ಮುಳುವಾಗುವ ಮುನ್ಸೂಚನೆ ನೀಡಿತ್ತು. ಯತ್ನಾಳ್ ಭೇಟಿ ಕೊಟ್ಟ ತಕ್ಷಣವೇ ಅಲರ್ಟ್ ಆದ ವಿಜೇಂದ್ರ ಅವರು ಓಡೋಡಿ ಬಂದು ಮಾಧ್ಯಮಗಳ ಮುಂದೆ ಬಿಡದಿ ರೈತರ ಪರವಾಗಿ ಮಾತನಾಡಲು ಆರಂಭಿಸಿದರು. ಇದರ ನಡುವೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಈ ವಿವಾದದ ಮಧ್ಯೆ ಎಳೆತಂದು ರಾಜಕೀಯವನ್ನ ಮತ್ತಷ್ಟು ರೋಚಕಗೊಳಿಸಿದ್ದರು. ಯತ್ನಾಳ್ ಮತ್ತು ಈಶ್ವರಪ್ಪ ಮರು ಸೇರ್ಪಡೆಯ ಮಾಸ್ಟರ್ ಪ್ಲಾನ್ ಏನು? ಹಾಗಾದರೆ ಯತ್ನಾಳ್ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರಲು ಯತ್ನಿಸುತ್ತಿರುವ ಆ ಪ್ರಭಾವಿ ಶಕ್ತಿ ಯಾರು ಗೊತ್ತಾ? ಅದು ಬೇರೆ ಯಾರೂ ಅಲ್ಲ, ಸ್ವತಃ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಅವರು ಯತ್ನಾಳ್ ಜೊತೆ ದೆಹಲಿ ಮಟ್ಟದಲ್ಲಿ 2 ಸುತ್ತಿನ ಮಾತುಕತೆಗಳನ್ನು ಮುಗಿಸಿದ್ದಾರೆ. ಹೈಕಮಾಂಡ್ ಈ ನಿರ್ಧಾರ ತಳೆಯಲು ಒಂದು ಪ್ರಮುಖ ಕಾರಣವಿದೆ. 2028ರ ವಿಧಾನಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡಲು ಬಿಜೆಪಿಗೆ ಕಟು ಮಾತುಗಳ ಆಡುವ ಜನರನ್ನ ಸೆಳೆಯಬಲ್ಲ ಅತ್ಯುತ್ತಮ ನಾಯಕರ ಅನಿವಾರ್ಯತೆ ಇದೆ. ಹಿಂದೆ ಇದೇ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಭ್ರಷ್ಟಾಚಾರದ ವಿರುದ್ಧ ಹಾದಿ ಬೀದಿಗಳಲ್ಲಿ ಘಂಟಾಘೋಷವಾಗಿ ಮಾತನಾಡುತ್ತಿದ್ದರು ಮತ್ತು ತಾವೇ ಹೈಕಮಾಂಡ್ ಎಂದು ಹೇಳಿಕೊಳ್ಳುತ್ತಿದ್ದರು. ಇದೇ ಕಾರಣಕ್ಕೆ ಅವರನ್ನು ಉಚ್ಚಾಟಿಸಲಾಗಿತ್ತು. ಆದರೆ ಈಗ ಕಾಂಗ್ರೆಸ್ ವೈಫಲ್ಯಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು ಅಧಿಕಾರ ಹಿಡಿಯಲು ಹೈಕಮಾಂಡ್ ಯತ್ನಾಳ್ ಹಾಗೂ ಈಶ್ವರಪ್ಪ ಅವರ ಅನಿವಾರ್ಯತೆಯನ್ನು ಮನಗಂಡು ವಾಪಸ್ ಕರೆ ತರುತ್ತಿದೆ. ವಿಜೇಂದ್ರ CM ಕನಸಿಗೆ ಬೀಳುತ್ತಾ ದೊಡ್ಡ ಕಲ್ಲು. ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಿಜೆಪಿಯಲ್ಲಿ ಇರುವವರೆಗೂ ನಾನು ಪಕ್ಷಕ್ಕೆ ಮರಳಿ ಬರುವುದಿಲ್ಲ ಎಂದು ಶಪಥ ಮಾಡಿದ್ದರು. ಆದರೆ ಈಗ ಹೈಕಮಾಂಡ್ ಒತ್ತಾಯ ಹಾಗೂ 2028ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಲೆಕ್ಕಾಚಾರದಿಂದ ಅವರು ವಾಪಸ್ ಬರಲು ಸಮ್ಮತಿಸಿದ್ದಾರೆ. ಯತ್ನಾಳ್ ಹಾಗೂ ಈಶ್ವರಪ್ಪ ಮರಳಿ ಬಂದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ತೀವ್ರ ಇರಿಸು ಮುರಿಸು ಮತ್ತು ಅಸುರಕ್ಷತೆ ಉಂಟಾಗುವುದು ಖಚಿತ. ಏಕೆಂದರೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಮತ್ತು GM ಸಿದ್ದೇಶ್ವರ ಅವರನ್ನೊಳಗೊಂಡ ಒಂದು ದೊಡ್ಡ ಭಿನ್ನಮತೀಯ ಬಣವಿದೆ. ಒಂದು ವೇಳೆ ಯತ್ನಾಳ್ ಮತ್ತು ಈಶ್ವರಪ್ಪ ಅವರು ಈ ಭಿನ್ನಮತೀಯ ಬಣದ ಜೊತೆ ಕೈ ಜೋಡಿಸಿದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ತಳ ಮತ್ತು ಬುಡವೇ ಅಲ್ಲಾಡಲು ಶುರುವಾಗಲಿದೆ. ಭವಿಷ್ಯದಲ್ಲಿ ವಿಜೇಂದ್ರ ಅವರನ್ನು CM ಮಾಡಬೇಕು ಎನ್ನುವ ಯಡಿಯೂರಪ್ಪ ಅವರ ದೊಡ್ಡ ಕನಸು ಇದರಿಂದ ಮತ್ತಷ್ಟು ದೂರವಾಗಬಹುದು. ವೀಕ್ಷಕರೇ, ಸದ್ಯದ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅವರಿಗೆ ಎಲ್ಲ ಕಡೆಗಳಿಂದಲೂ ಚಕ್ರವ್ಯೂಹ ನಿರ್ಮಾಣವಾಗುತ್ತಿದೆ. ಒಂದು ಕಡೆ ಯತ್ನಾಳ್ ರೈತರ ಜೊತೆಗೂಡಿ ಬಿಡದಿಯಲ್ಲಿ ಹೋರಾಟ ನಡೆಸುತ್ತಿದ್ದರೆ
ಇನ್ನೊಂದೆಡೆ ಪ್ರಭಾವಿ ನಾಯಕ ರಮೇಶ್ ಜಾರಕಿಹೊಳಿ ಅವರು ಪರಿಶಿಷ್ಟ ಪಂಗಡದ ಮೀಸಲಾತಿಗಾಗಿ ಬೀದರ್ನಿಂದ ಚಾಮರಾಜನಗರದವರೆಗೆ ಬೃಹತ್ ಪಾದಯಾತ್ರೆ ಮಾಡಲು ಸಜ್ಜಾಗುತ್ತಿದ್ದಾರೆ. ಇವರಿಬ್ಬರ ಹೋರಾಟಗಳ ಮಧ್ಯೆ ವಿಜೇಂದ್ರ ಅವರ ನಾಯಕತ್ವ ಸಂಪೂರ್ಣವಾಗಿ ನಲುಗಿ ಹೋಗುವ ಆತಂಕ ಎದುರಾಗಿದೆ. ಈ ಬೆಳವಣಿಗೆಗಳು ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತವೆ. ಅದೇನೆಂದರೆ ಬಿಜೆಪಿ ಹೈಕಮಾಂಡ್ ಯಾರ ಮರ್ಜಿಗೂ ಬಗ್ಗುವುದಿಲ್ಲ ಮತ್ತು ಸೂಕ್ತ ಸಮಯ ಬಂದಾಗ ತನ್ನದೇ ಆದ ರೀತಿಯಲ್ಲಿ ದಾಳ ಉರುಳಿಸುತ್ತದೆ. ಯತ್ನಾಳ್ ಅವರ ಅಧಿಕೃತ ಮರು ಸೇರ್ಪಡೆಯ ನಂತರ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ತಲ್ಲಣಗಳು ಸೃಷ್ಟಿಯಾಗುವುದಂತೂ ಗ್ಯಾರಂಟಿ. ವೀಕ್ಷಕರೇ, ನಿಮ್ಮ ಪ್ರಕಾರ ಯತ್ನಾಳ್ ಅವರ ಎಂಟ್ರಿ ಬಿಜೆಪಿಗೆ ಶಕ್ತಿ ತರುತ್ತಾ ಅಥವಾ ಯಡಿಯೂರಪ್ಪ ಬಣಕ್ಕೆ ದೊಡ್ಡ ಹಿನ್ನಡೆಯಾಗುತ್ತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.